ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಹೆದ್ದಾರಿಯಲ್ಲಿ ಓವರ್ಟೇಕ್ ಹುಚ್ಚಾಟ, ಫಾರ್ಚುನರ್ ಡಿಕ್ಕಿಗೆ ಬೊಲೆರೋ ಪಲ್ಟಿ, ಇಬ್ಬರು ಇಂಜಿನಿಯರ್ಗಳಿಗೆ ಗಾಯ. ಕಾರವಾರದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಬುಧವಾರ ಸಂಭವಿಸಿದ ಭೀಕರ ರಸ್ತೆ ಅಪಘಾತವು ಅತಿ ವೇಗ ಹಾಗೂ ನಿರ್ಲಕ್ಷ್ಯ ಚಾಲನೆಯ ಅಪಾಯವನ್ನು ಮತ್ತೊಮ್ಮೆ ಬಯಲಿಗೆಳೆದಿದೆ. ಕಾರವಾರ ನಗರದ ಕೋಡಿಭಾಗದ ಉಜ್ವಲ್ ಲಕ್ಷ್ಮಿ ಹಾಲ್ ಸಮೀಪ ಫಾರ್ಚುನರ್ ಕಾರು ಬೊಲೆರೋ ವಾಹನವನ್ನು ಓವರ್ಟೇಕ್ ಮಾಡಲು ಯತ್ನಿಸಿದ ವೇಳೆ ಸಂಭವಿಸಿದ ಡಿಕ್ಕಿಯಿಂದ ಬೊಲೆರೋ ವಾಹನ ಪಲ್ಟಿಯಾಗಿದ್ದು, ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಗಳು ಗಾಯಗೊಂಡಿದ್ದಾರೆ. ಕುಮಟಾ ಮೂಲದ 31 ವರ್ಷದ ಲಕ್ಷ್ಮಣ್ ಸಿಂಗ್ ಮಂಗು ಸಿಂಗ್ ರಾಥೋರ್ ಅವರು ಫಾರ್ಚುನರ್ ಕಾರಿನಲ್ಲಿ ಚಿತ್ತಾಕುಲು ಕಡೆಯಿಂದ ಕಾರವಾರದತ್ತ ಸಂಚರಿಸುತ್ತಿದ್ದರು. ಕೋಡಿಭಾಗದ ಬಳಿ ಹೆದ್ದಾರಿಯಲ್ಲಿ ಮುಂದೆ ಸಾಗುತ್ತಿದ್ದ ಮಹೇಂದ್ರ ಬೊಲೆರೋ ವಾಹನವನ್ನು ಓವರ್ಟೇಕ್ ಮಾಡಲು ಮುಂದಾದ ವೇಳೆ ನಿಯಂತ್ರಣ ತಪ್ಪಿ ಬೊಲೆರೋದ ಹಿಂಭಾಗಕ್ಕೆ ಬಲವಾಗಿ ಡಿಕ್ಕಿ ಹೊಡೆದಿದ್ದಾರೆ ಎನ್ನಲಾಗಿದೆ. ಡಿಕ್ಕಿಯ ರಭಸಕ್ಕೆ ಬೊಲೆರೋ ವಾಹನ ಚಾಲಕ 57 ವರ್ಷದ ಮೈಕೆಲ್ ಅವರ ನಿಯಂತ್ರಣ ತಪ್ಪಿ ರಸ್ತೆಯ ಮಧ್ಯದಲ್ಲೇ ಪಲ್ಟಿಯಾಗಿದೆ. ವಾಹನದಲ್ಲಿದ್ದ ಉತ್ತರ ಪ್ರದೇಶ ಮೂಲದ ಸುಶೀಲ್ ಕುಮಾರ್ ಜವಾಹರ್ಲಾಲ್ ಹಾಗೂ ನಿಪ್ಪಾಣಿ ಮೂಲದ 39 ವರ್ಷದ ಅಭಿಜಿತ್ ಸುರೇಶ್ ನಾಯ್ಕ್ ಗಾಯಗೊಂಡಿದ್ದಾರೆ. ಸ್ಥಳೀಯರು ತಕ್ಷಣ ಧಾವಿಸಿ ಗಾಯಾಳುಗಳನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲು ನೆರವಾದರು. ಬೊಲೆರೋ ಚಾಲಕ ಮೈಕೆಲ್ ಅವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.